ಹಳ್ಳಿಯಲ್ಲಿರೋ ಜನರಷ್ಟು ಮನ್ಸು ಹಾ. ಈ ಸಿಟಿಗಳಲ್ಲಿ ಇರಲ್ಲ. ನಡೀತಾ ಇಲ್ಲ. ಹಾ. ಏನೋ ಅವಾಗ ಮಾಡಕ್ ತಿನ್ನಕ ಕಷ್ಟ ಇತ್ತು. ಹಾ. ಹಲೋ ಗ್ಯಾಸ್, ಎಲ್ಲರಿಗೂ ನಮಸ್ಕಾರ. ನಾನು ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಗಿರೀಶ್ ಅಕ್ಕಿ. ಸೊ ನಾನಿವತ್ತು ಈ ವಿಡಿಯೋಲ್ಲಿ ಹಳ್ಳಿ ಜನರ ಹತ್ರ ಹೋಗಿ ಹಳ್ಳಿ ಲೈಫ್ ಹೆಂಗಿರುತ್ತೆ ಮತ್ತು ಸಿಟಿ ಲೈಫ್ ಹೆಂಗಿರುತ್ತೆ ಅಂತ ಅವ್ರ ಹತ್ರನೇ ಕೇಳಿ ತಿಳ್ಕೊಳ್ಳೋಣ ಅಂತ ಹೋಗ್ತಿದ್ದೀನಿ. ಸೊ ಬನ್ನಿ ನಾವು ಮಾತಾಡ್ಕೊತ ಹೋಗೋಣ. ಎಲ್ರಿಗೂ ನಮಸ್ಕಾರ. ನಾನು ಅವಾಗಿಂದ ಹುಡ್ಕೊಂಬಂದೆ. ಅಲ್ಲೊಬ್ರು ಸಿಕ್ಕಿದ್ರು, ಅವರು ರಿಜೆಕ್ಟ್ ಮಾಡಿಬಿಟ್ರು. ಈಗ ಇನ್ನೊಬ್ರು ಸಿಕ್ಕಿದ್ರೆ ತಾತ, ಅವನ್ನ ಕೇಳೋಣ. ತಾತ, ನಾನು ನಿಮ್ಗೊಂದು 5 ಪ್ರಶ್ನೆ ಕೇಳ್ತೀನಿ. Who stopped you? ನೀವು 5ಕ್ಕೂ ಒಂದು ಸಮಾನವಾದ ಉತ್ತರ ಕೊಟ್ಟರೆ ನಮ್ಮ ಕಡೆಯಿಂದ ನಿಮ್ಗೊಂದು ಏನಾದರೂ ಒಂದಿರುತ್ತೆ. ತಾತ, ನೀವು ಚಿಕ್ಕವರಿದ್ದಾಗ ಜಾಸ್ತಿ ಆಡ್ತಿದ್ದ ಆಟ ಯಾವುದು? ನಾವು ಆಡ್ತಿದ್ದ ಹಾ. ಯಾವ್ದು ನಮ್ದು ಇದೇ ಕೆಲ್ಸನೇ. ಭೂಮಿ ಬಾಡಿ ಚಿಕ್ಕವರಿಂದ ಇದೇ ಕೆಲಸ. ಇದೇ ಕೆಲ್ಸನೇ ನಾವು. ಅಂದ್ರೆ ನೀವು ಚಿಕ್ಕ ಮಕ್ಳಿದ್ದಾಗ ಜೊತೆಗೆಲ್ಲ ಸೇರ್ಕೊಂಡು ಆಟ ಆಡ್ತಿರಲ್ಲ, ಅವಾಗ ಆಟ ಯಾವ್ದು? ಆವಾಗನ ಹಾ. ಈ ಕಬಡ್ಡಿ ಹಾ. ಇದೆಲ್ಲ ಮಾಡ್ತಾ ಇದ್ದೆ. ಕಬಡ್ಡಿ. ಜಾಸ್ತಿ ಕಬಡ್ಡಿ ಆಡ್ತಾ ಇದ್ದೆ. ಹೌದು ಹೌದು ಹೌದು. ನೋಡಿ ತಾತ, ಕಬಡ್ಡಿ ಆಡ್ತಾ ಇದ್ರಂತೆ ಜಾಸ್ತಿ. ಸೊ ಗಾಯ್ಸ್, ಹಿಂಗೆ ಬರ್ತಾ ಇದ್ವಿ, ಇಲ್ಲೊಬ್ಬ ಅಜ್ಜಿ ಸಿಕ್ಕಿದ್ರು. ಸೊ ಈಗ ಇವ್ರನ್ನ ಮಾತಾಡೋಣ ಏನೋ ಅಂತ. ಸೊ ನೀವು ಚಿಕ್ಕವರಿದ್ದಾಗ ಜಾಸ್ತಿ ಆಡ್ತಾ ಇದ್ದ ಆಟಗಳು ಯಾವ್ಯಾವು? ನಾವು ಆಡ್ತಿದ್ವಿ, ಕಬಡ್ಡಿ ಆಡ್ತಿದ್ವಿ. ಚಿಕ್ಕವರಿದ್ದಾಗ ಮರಗುಳಿಕ್ಕಿ ಮರ್ಕೋತಿ ಆಟ ಅಂತ. ಮರ್ಕೋತಿ ಆಟ ಆಡ್ತಾ ಇದ್ವಿ. ತಿರ್ಗೂಡಾಗೆಲ್ಲ ಕುಂಟೆ ಬಿಲ್ಲೆ ಆಟ. ಅವಾಗ ಚಿಕ್ಕವ್ರಿಗೆ ನಾವು ಕಡೆ ಹಳ್ಳಿ ಕಡೆ ನಾವು ಆ ಕುಂಟೆ ಬಿಲ್ಲೆ ಆಟ ಆಡ್ತಿದ್ವಿ. ಚಕ್ಕಬಾರ ಆಟ ಆಡ್ತಾ ಇದ್ವಿ. ಏನೋ ಮಾಡ್ತಾ ಇದ್ವಿ. ಇನ್ನೇನು ಮಾಡ್ತಿದ್ವಿ. ಅಂದ್ರೆ ಎಲ್ಲ ಆಟಗಳು ಆಡಿದ್ದೀರಾ ಚಿಕ್ಕವರಿದ್ದಾಗ? ಮತ್ತೆ ಮತ್ತೆ ಇನ್ನೊಂದು, ಇವಾಗಿರೋ ಹಬ್ಬಗಳು ಮತ್ತೆ ಆಗಿನ ಕಾಲದ ಹಬ್ಬಗಳು ವ್ಯತ್ಯಾಸ ಏನಿದೆ ಇವಾಗ? ಏನು ವ್ಯತ್ಯಾಸ ಇಲ್ಲ. ಅವಾಗ ನಡೀತಾ ಇಲ್ಲ. ಏನೋ ಅವಾಗ ಮಾಡಕ್ ತಿನ್ನಕ ಕಷ್ಟ ಇತ್ತು. ಹಾ. ಇವಾಗ ಇವಾಗ ಬೇಜಾನ ಐತೆ. ತಿನ್ನಕ ಮಾಡಕ್ ಕೆಲ್ಸನೂ ಐತೆ, ದುಡ್ಡು ಐತೆ, ಮಾಡೋರ್ಗೆಲ್ಲನೂ ಅನುಕೂಲ ಐತೆ. ಇವಾಗ ಮಾಡ್ತಿರೋ ಅನ್ಕಿಲ್ಲ, ಮಾಡೋರ್ಗೆಲ್ಲ ಕೆಲಸ ಎಲ್ಲರಿಗೂ ಏನೋ ಅವ್ನಿಗೆ ವ್ಯವಸ್ಥೆ ಇಲ್ಲ. ಅಂದ್ರೆ ಸಿಟೀಸ್ ಅಲ್ಲಿ ಹೋದ್ರೆ ಇವಾಗ ಹಬ್ಬಗಳು ಮಾಡ್ಬೇಕು ಅಂದ್ರೆ ಸುಮ್ನೆ ಮನೆ ಮುಂದೆ ರಂಗೋಲಿ ಹಾಕಲ್ಲ, ಏನು ಇಲ್ಲ. ಸುಮ್ನೆ ಅವ್ರ ಮನೆ ಮಟ್ಟಿಗೆ ಮಾಡ್ಕೊಂಡು ಸುಮ್ನೆ ಇದ್ಬಿಡ್ತಾರೆ. ಆದ್ರೆ ಹಳ್ಳಿಯಲ್ಲಿ ಮಾಡೋ ಹಬ್ಬ ಬೇರೆ ಎಲ್ಲೂ ಬರಲ್ಲ. ಗ್ರ್ಯಾಂಡಾಗ ಮಾಡ್ತಾರೆ. ಒಬ್ರಿಗೆ ಕೆಲವ್ರು ಜನಕ್ಕೆ ಊಟ ಆಗ್ಬೇಕು ಅನ್ನೋದೇ ಅವ್ರಿಗೆ ಇರ್ತದೆ. ಈ ಟೌನಲ್ಲಿರೋರ್ಗೆ ಅವ್ರಿಗೆ ಅದು ಇರಲ್ಲ. ಅವ್ರದ್ದೇನು ಅವ್ರಿಗೆ ಅವ್ರಿಗೆ ಏನು ಬೇಕಾದ್ರೆ ಅವ್ರು ಮಾಡ್ಕೊಡ್ತಾರೆ ಅಷ್ಟೇ. ಎಲ್ಲಿ ಕಡೆ ಕೆಲವ್ರಿಗೆ ಊಟ ಹಾಕೋಣ, ಏನೋ ಮಾಡೋಣ, ತಿನ್ನಲಿ ಪಾಪ ಹೋಗಲಿ ಅಂತಾರೆ. ಯಾಕೆಂದ್ರೆ ಅವ್ರು ಬೆಳಿತಾರಲ್ಲಪ್ಪ, ಅವ್ರು ಕೊಂಡ್ಕೊಂಡು ತಿನ್ನೋರು. ಟೌನಲ್ಲಿರೋರು ಎಲ್ಲ ಕೊಂಡ್ಕೊಂಡು ತಿನ್ನೋರಲ್ಲ, ಅವ್ರಿಗೆ ಕಷ್ಟ ಆಗುತ್ತಲ್ಲ. ನಾವು ಬೆಳಿತೀವಲ್ಲ, ಬತ್ತದೆ ಏನೋ ಬೆಳಿತೀವಿ, ಸ್ವಲ್ಪ ಯಾರೋ ತಿಂದೋಗ್ಲಿ ಅಂತೀವಿ ಅಷ್ಟೇ. ಮತ್ತೆ ಅಜ್ಜಿ, ನಿಮ್ ಕಾಲದಲ್ಲಿ ನಡೀತಾ ಇದ್ದ ಹಬ್ಬಗಳು ಈಗ ನಡೀತಾ ಇರೋ ಹಬ್ಬಗಳ ಬಗ್ಗೆ ಏನಾದ್ರು ಹೇಳ್ಬೇಕು? ಎಲ್ಲ ಹಬ್ಬಗಳು ಅವಲ್ಲ. ಅಲ್ಲ, ಹೇಳ್ತಾ ಇರೋದು ಆ ಕಾಲದ ಹಬ್ಬಗಳು ಈಗ ನಡೀತಾ ಇರೋ ಹಬ್ಬಗಳು ವ್ಯತ್ಯಾಸ ಏನೈತೆ ಅದ್ರಲ್ಲಿ? ನಮ್ಮೂರ್ ಕಡೆ ವರಲಕ್ಷ್ಮಿ ಹಬ್ಬವನ್ನು ಮಾಡ್ತಿರಲ್ಲ. ಉಗಾದಿ ಹಬ್ಬ, ಶಿವರಾತ್ರಿ ಹಬ್ಬ, ಸಂಕ್ರಾಂತಿ ಹಬ್ಬ ಮಾಡೀವಿ. ಅಲ್ಲ, ಅವಾಗ ಹೆಂಗ್ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು, ಇವಾಗ ಹೆಂಗ್ ಮಾಡ್ತಿದಾರೆ ಹಬ್ಬ? ಇವಾಗ ಮಾಡ್ದಂಗೆ ಅವಾಗ ಅಂದ್ರೆ ನಾನು ಹೇಳ್ತಾ ಇರೋದು ನಿಮ್ಮ ಚೆನ್ನಾಗ್ ಮಾಡ್ತಾ ಇದ್ರು. ಇವಾಗ ಎತ್ಗಳಿಲ್ಲ, ಪತ್ಗಳಿಲ್ಲ, ಏನು ಇಲ್ಲ. ಸುಮ್ನೆ ತಗೊಂಡಾಗ ಅಲ್ಲಿ ಇಟ್ಬಿಟ್ಟು ಇದ್ ಮಾಡೋದು. ಇವಾಗ ಸಂಕ್ರಾಂತಿ ಬಂತು ಅಂದ್ರೆ ಎತ್ತುಗಳನ್ನ ಇದ್ರ ಮೇಲೆ, ಬೆಂಕಿ ಮೇಲೆ ಎಗರಿಸ್ತಾ ಇದ್ರು. ಇವಾಗ ಅದ್ ಮಾಡಲ್ಲ, ಯಾಕೆ? ಯಾಕೋ ಅವ್ರು ತಿಂದು ದುರಂಕರ. ಇವಾಗ ಎತ್ತಿಗಳಿಲ್ಲ ಅಂತ ಅಷ್ಟೇ. ಎತ್ಗಳಿಲ್ಲ ಅಷ್ಟೇ. ಹಳ್ಳಿಯಲ್ಲಿರೋ ಜನರಷ್ಟು ಮನ್ಸು ಈ ಸಿಟಿಗಳಲ್ಲಿ ಇರಲ್ಲ ಇರಲ್ಲ. ಅವ್ರದ್ದೇನು ಅಂದ್ ನೋಡ್ಕೊಡ್ತಾರೆ. ಇವಾಗ ಯಾರನ್ನ ಇವಾಗ ಜಗಳ ಆಡ್ತಾರೆ ಅನ್ಕೋ, ನಮ್ಮೂರಿನಲ್ಲಿ ಅವನಿಗೂ ಫೈಟಿಂಗ್ ಮಾಡ್ತಾ ಇರ್ತಾರೆ. ನಾವು ಹೋಗ ಆ ಕಡೆ ಅಂದರೆ ನಾವೆಲ್ಲರೂ ಊರ ಜನಗಳೆಲ್ಲ ಹೋಗ್ತೀವಿ ಅವ್ರಿಗೆ ಬುದ್ಧಿ ಹೇಳಕ್ಕ. ಏನೋ ನಮ್ಗೆ ಜ್ಞಾನ ಅಂತೆ. ಆದ್ರೆ ಸಿಟಿಗಳಲ್ಲಿ ಹಂಗಲ್ಲ. ಟ್ಯೂನಲ್ಲೆಲ್ಲ ಅವ್ರದ್ದು ಮಟ್ಟ ಹೋಗಿದ್ರೆ ನಮ್ಗೇನು ಮಾಡ್ತಾರೆ ಅವ್ರು ನನ್ನ ಬಿಟ್ಟು ಅವ್ರು ಬಾಗ್ಲ ಹಾಕೊಂಡು ಮನುಷ್ಯತ್ವನೇ ಇರಲ್ಲ ಸಿಟಿಗಳಲ್ಲಿ. ಆದ್ರೆ ಹಳ್ಳಿಗಳಲ್ಲಿ ಹಂಗಲ್ಲ, ಒಬ್ರಿಗೊಬ್ರು ಸಂಬಂಧಿಕರ ಇರ್ತಾರೆ. ಹೌದೌದು. ಜಾತಿ ಬೇರೆ ಆದ್ರೂ ಸಹ ಸಂಬಂಧಿಕರ ತರ ಇರ್ತಾರೆ. ಇರ್ತಾರೆ. ಹೌದಪ್ಪ, ಹೌದೌದು ಹೌದು. ಮತ್ತೆ ಇನ್ನೊಂದು ಕ್ವಶನ್ ತಾತ, ಇವಾಗ ಈ ಹಳ್ಳಿ ಜೀವನ, ಸಿಟಿ ಜೀವನ, ಇದ್ರ ಬಗ್ಗೆ ಏನ್ ಹೇಳಿ? ಈ ಹಳ್ಳಿ ಜೀವನ ಅಂದ್ರೆ ಏನೋ, ಅವ್ರು ಬೆಳಿತಾರೆ, ಅವ್ರಿಗೆ ಅವ್ರ ಜೀವನ ಅನ್ನೇ ಹಂಗೆ ಇರುತ್ತೆ. ಅವ್ರ ಕಷ್ಟನೂ ಇರುತ್ತೆ, ಅವ್ರು ಬೆಳಿತಾರೆ, ಒಬ್ರಿಗೆ ಊಟ ಹಾಕೋಣ ಅಂತಾರ. ಅವ್ರು ಸಂಪಾದನೆ ಮಾಡೋದನ್ನು ಕಡಿಮೆನೇ ಇರುತ್ತೆ. ಸಂಪಾದನೆ ಜಾಸ್ತಿ ಮಾಡೋನು ಸಂಪಾದನೆ ಬಿಡಿ, ಸಂಪಾದನೆ ಜಾಸ್ತಿ ಮಾಡಿದ್ರು ಏನ್ ಲಾಸ್ಟ್ ಅಲ್ಲಿ ಇದೇ ಮೇಲೆ ಹಾಕೊಂಡು ಹೋಗಲ್ಲ, ಅವರು ಹಾಕೊಂಡು ಹೋಗಲ್ಲ. ಮತ್ತೆ ಈಗ ಈ ಹಳ್ಳಿ ಜೀವನ ನಿಮ್ಗೆ ಸಿಟಿ ಜೀವನ ಯಾವ್ದು
ನಾವು ಯಾವ್ದು ಸಿಟಿ best ಅಲ್ಲಿ ಅನ್ಸುತ್ತೆ? ಹಳ್ಳಿನೇ ಅಲ್ಲಿ ಇರೋದು. ಅಲ್ಲ ಯಾವ್ದು ಬೆಸ್ಟ್ ಅನ್ಸುತ್ತೆ ನೀವು ನಮ್ಗೆ ನೋಡ್ತೀರಲ್ವಾ ಇದೇ ಸರಿ, ನಿಮ್ಗೆ ಹಳ್ಳಿ ನಮ್ಗೆ ಜೀವನ ಹಳ್ಳಿನೇ ಸರಿ ಜೀವನ. ಹಾ. ನಾವು ಬೆಳೆ ಇಕ್ತೀವಿ, ಹ್ಮ್. ಹೊಲ ಮಾಡ್ತೀವಿ, ತೋಟ ಮಾಡ್ತೀವಿ. ಏನ್ ಮಾಡ್ತೀವಿ? ಸಿಟಿಯಲ್ಲಿ ಇರೋರು ಅಷ್ಟು ದಿನ ಬದುಕಲ್ಲ ಬಿಟ್ರೆ ನಿಮ್ಮಷ್ಟು ಅವ್ರೇನ್ ಕೆಲಸ ಮಾಡಲ್ಲ, ಸೆಕೆಂಡ್ ಸೂಸಲ್ಲ, ಬಿಸ್ಲಿಗೆ ಬರಲ್ಲ, ಗಾಳಿಗೆ ಬರಲ್ಲ. ಅವರು ಬರೀ ಹಾ, ಎಸೆಯಲ್ಲಿ ಹಾ. ಇರ್ತಾರೆ. ಒಳಗಡೆ ಇರ್ತಾರೆ ಎ ಸಿಕ್ಕೊಂಡು. ಏಯ್ ಅಷ್ಟೇನಪ್ಪ, ಇನ್ನೇನಪ್ಪ ಹೇಳಿ. ಮತ್ತೆ ಇನ್ನೊಂದ್ ತಾತ, ಈಗಿನ ಈಗಿನ ಮಕ್ಕಳು ಮತ್ತೆ ನಿಮ್ ಕಾಲದ ಮಕ್ಕಳು ಈ ವ್ಯತ್ಯಾಸ, ಅವ್ರಿಗೆ ವ್ಯತ್ಯಾಸ ಏನು? ಅವ್ರ ವ್ಯತ್ಯಾಸ ಅಂದ್ರೆ ಇವಾಗ ಇವ್ರ ಮಕ್ಕಳು ಎಂಥ ಮಕ್ಕಳಾದ್ರೂ ಅವ್ರ ಬುದ್ಧಿಗೆ ಹೋಗ್ರಪ್ಪ ಅವ್ರು ಓದ್ಲಿ ಅಂತಾರೆ. ಆವಾಗ ಇರ್ಲಿಲ್ಲ. ಅವ್ರು ಓದಕ್ಕೆ ಪೆನ್ಸಿಲ್ಲು ಪೆನ್ ತೆಗೆದುಕೊಡಕ್ಕೆ ಅವ್ರು ಕಾಸುತ್ತಾ ಇಲ್ಲ ಅವ್ರಿಗೆ. ಹಾಂ, ಅವ್ರ ಕಷ್ಟ, ಅವ್ರ ಬಡಪನಲ್ಲೇ ಗೀಸ್ತಾ ಇದ್ರು. ಇವಾಗ ಏನೂ ಇಲ್ಲ. LKG ಹೋದ್ರಿಂದ ಅವ್ರಿಗೆ ಪೆನ್ನ ಸೀಸು ಕಡಿಯಬೇಕು ಇವಾಗ. ಹಾಂ, ಅದಾಕ್ ಮಾಡ್ತೈತೆ. ಹೇಳ್ತದ ಹಾಂ. ಇವಾಗ ಹೋಗೋ ಮಕ್ಕಳು ನೋಡಪ್ಪ, ಇವಾಗ ನನ್ನ ಮನೆಯಾಗ ಒಂದು ಮಗು ಐತೆ. చెప్పప్ప ఎరాపా వాడి దగ్గర ఇంకెక్కడ పేయింట్ ఉండు ఆడే వండుకుంటా ఇంకేం ఉద్యోగం నాకు నాకు చేతులు మెత్తుకుంటుంది, నేను ముట్టుకొని వెళ్దావునే ఏటి ముట్టి వెళ్దా ಪಾಸ್ ಮಾಡು. ಅನ್ನೇನೋ ಆಯ್ತದ ನಿಮ್ ಕಾಲದಲ್ಲಿ ನಡೀತಾ ಇದ್ದ ಮದುವೆಗಳು ಈಗ ನಡೀತಾ ಇರೋ ಮದುವೆ ಅಯ್ಯೋ ಇದ್ರ ಬಗ್ಗೆ ಡಿಫ್ರೆನ್ಸ್ ಆವಾಗ ಏನಪ್ಪ, ಅವಾಗ ಒಂದು ಛತ್ರಾಗ ಕೊಟ್ಟೆ ಕಾಸುಗಳು ಇವಾಗ ಅಡಿಗೆ ಮಾಡ್ತಾನೆ ನೋಡು, ಅವ್ನು ಕೊಡೋ ಕಾಸುಗಳೆಲ್ಲನೂ ಮದುವೆ ಎಲ್ಲ ಆಗೋಗ್ತಾ ಇದ್ವು ಅವಾಗ. ಏನೋ ನನ್ನ ಮದುವೆಗೆ ಏನೋ ಒಂದು ಸೌಟ್ರಿಗೆ 150 ರೂಪಾಯಿ, ವಾದ್ಗಳಿಗೆ 100 ರೂಪಾಯಿ, ಅಡುಗೆ ಮಾಡೋವನ್ಗೆ 200 ರೂಪಾಯಿ ಕೊಟ್ಟಿದ್ದು ನಾವು ಮದುವೆ ಮಾಡ್ಕೊಂಡಿರೋದು. ಎಲ್ಲಾನು ಅವಾಗ ಅಮ್ಮ ಅಂತ ಒಂದು 5,000 ರೂಪಾಯಿ ಒಳಗಡೆ ನಾವು ಮದುವೆ ಎಲ್ಲ ಆಗಿರೋದು. 5,000 ರೂಪಾಯಿ ಆಯ್ತು 5,000. ಈಗ ಹಾ, ಅವರು ಏನದು ಫ್ಯಾಷನ್ ತೋರಿಸ್ಕೊಳಕ್ಕೆ ಕೋಟಿಗಳು ಹೌದು 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 ಹೌದು. ಅವ್ರ ಹತ್ರ ದುಡ್ಡುಗೈತಲ್ಲ, ದುಡ್ಡಿರುತ್ತೆ, ಅದಕ್ಕೆ ಏನು ಅದು ಖರ್ಚಾಗ್ಬೇಕಲ್ಲ. ಏನ್ ಮಾಡ್ತೀರಾ ಅದನ್ನ? ಖರ್ಚಾಗೋದೊಂದು ಹಾ, ತೋರಿಸ್ಕೊಡೋದೊಂದು ಇರುತ್ತೆ. ಹಾ, ಹೌದು ಹೌದು ಹೌದು. ನಾವೇ ಅಂತ ನಾವೇ ಅನ್ನೋದು ಸ್ವಲ್ಪ ಇರುತ್ತೆ. ತಾತ ನಿಮ್ಮ ಹತ್ರ ಮಾತಾಡಿ ಇವಾಗ ನಂಗೆ ತುಂಬಾ ಖುಷಿ ಆಯ್ತು. ಆಯ್ತು. ಸೊ ನೀವೆಲ್ಲದಕ್ಕೂ ಉತ್ತರ ಕೊಟ್ಟಿದ್ದಕ್ಕೆ ನಾನು ಲಾಸ್ಟ್ ಹೇಳ್ಬಿಡ್ತೀನಿ. ನಿಮ್ಮ ಕಾಲದಲ್ಲಿ ಮಾಡ್ತಾ ಇರೋ ಮದ್ವೆಗಳು ಈಗ ಮಾಡ್ತಾ ಇರೋ ಮದ್ವೆಗಳು ಅದ್ರ ಬಗ್ಗೆ ಏನೋ ಡಿಫ್ರೆನ್ಸ್ ಇದೆಯಾ? ಇನ್ನೇನು ನಮ್ ಕಡೆ ಅವಾಗ ಮದ್ವೆ ಮಾಡ್ತಿದ್ದಾಗ ಬರೀ ಅನ್ನ ಪಾಯಸ ಕಾಳುವಳಿ ಮಾಡಾರ. ಅವಾಗ ಇವಾಗ ಮಾಡ್ತಾರ ಇವಾಗ 26 ಮಾಡ್ತಾರೆ. 26 ಪಲ್ಯಗಳು, 26 ಅಡಿಗೆಗಳು, 26 ಇದು ಮಾಡಿ ಹಾಕ್ತಾರೆ ಅಷ್ಟೇ. ಇನ್ನೇನ್ ಮಾಡ್ತಾರೆ? ಹಾಗೆ ನಿಮ್ಗೆ ಮದುವೆ ಮಾಡುವಾಗ ಎಷ್ಟು ಖರ್ಚು ಬರ್ತಾ ಇತ್ತು ನಿಮ್ಮ ನಮ್ಗ ಮದುವೆಗೆಲ್ಲ? ಮದ್ವೆ ಮಾಡಿದಾಗ 2,000 3,000 ಖರ್ಚು ಅಷ್ಟೇ ಬರೋದು ಖರ್ಚು ಬರ್ತಾ ಅಷ್ಟೇ. ಇತ್ತು. ಇವಾಗ ಲಕ್ಷಗಳು. ಇವಾಗ ಕೋಟಿಗಳು ಖರ್ಚು ಮಾಡಿ ಲಕ್ಷಗಳೆಲ್ಲ ಕೋಟಿಗಳಿಗೆ ಹೋಗೈತಿ ಇವಾಗ. ಇವಾಗ ಛತ್ರಗಳಿಗೆ ಲಕ್ಷಗಳು ಬರ್ತದೆ. ಅಪ್ಪ ಹಂಗ್ ಮಾಡ್ತಿದ್ರು ನಮ್ಮ ಇನ್ನು ಅವ್ರಿಗೆ ಇವ್ರಿಗೆ ಒಡವೆಗಳಂದ್ರೆ ಅದಕ್ಕೂ ಲಕ್ಷ ಕೋಟಿಗಳಾಗೋಗುತ್ತೆ. ಅವಾಗ ಏನ್ ಮದ್ವೆನೇ ಹೋಗ್ತಾ ಇರಲ್ಲ, ಹೆಂಗ್ ಕಿವ್ಯಾಕ ಒಂದ್ ಜೊತೆ ವಾಲೆ ಇಟ್ಬಿಟ್ಟು ಅಷ್ಟ್ ಮದ್ವೆ ಮಾಡ್ಕೊಂಡು. ಸರಿ ಅಜ್ಜಿ. ಹ್ಮ್. ಅಜ್ಜಿ ನಿಮ್ಮನ್ನ ಮಾತಾಡ್ಸಿದ್ ನಂಗೆ ಖುಷಿ ಆಯ್ತು. ಹ್ಮ್. ಸೊ ನಮ್ಮ ಕಡೆಯಿಂದ ತದಾ ನಿಮ್ಮ ಹತ್ರ ನಾನು ಇಷ್ಟೊತ್ತು ಮಾತಾಡಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಸೊ ಅದರಿಂದ ಈ ಡೈರಿ ಮಿಲ್ಕ್ ತಗೊಳ್ರಿ ತದಾ. ಇಷ್ಟಕ್ಕೆಲ್ಲ ಆನ್ಸರ್ ಮಾಡಿದ್ರೆ ಚೆನ್ನಾಗಿ ಮಾತಾಡಿದ್ರಿ. ಸರಿ, ನಿಮ್ಗೆ ಮಹಾಭಾರತ ಗೊತ್ತಲ್ವಾ? ಮಹಾಭಾರತ ಗೊತ್ತು. ಇವಾಗ ಮೊದಲನೇ ಪ್ರಶ್ನೆ ನಿಮ್ಗೆ, ಪಾಂಡವರು ಪಂಚಪಾಂಡವರು ಇರ್ತಾರಲ್ವಾ, ಅವರಲ್ಲಿ ಹಿರಿಯರು ಯಾರು? ಧರ್ಮರಾಯ. ನಿನ್ನ ಎರಡನೇ ಕ್ವಶನ್, ಕರ್ಣ ಇದಾರಲ್ವಾ, ಅವ್ರ ತಾಯಿ ಯಾರು? ಕರ್ಣ ಕುಂತಿನೇ. ಅದ ಕುರುಕ್ಷೇತ್ರ ಯುದ್ಧ ಎಷ್ಟು ದಿನ ನಡೀತು? 21 ದಿನ ಅಂತ ಹೇಳ್ತಾರಪ್ಪ ಪುರಾಣದೊಳಗೆ, ಕೇಳಿದ್ದೀನಿ ಅದು 21 ದಿನ. ಅದು 21 ದಿನ ಅಲ್ಲ ತಾತ, ಅದು 18 ದಿನ ನಡೆಯುತ್ತೆ ಕುರುಕ್ಷೇತ್ರ. ಭೀಮನ ಒಂದು ಆಯುಧ ಯಾವುದು? ಗದೆ. ಗದೆ, ಕರೆಕ್ಟ್ ಆನ್ಸರು. ಮತ್ತೆ ಅಭಿಮನ್ಯುವಿನ ತಂದೆ? ಅರ್ಜುನ. ಅರ್ಜುನ, ಕರೆಕ್ಟ್ ಆನ್ಸರು. ಪಾಂಡವರ ಅವ್ರ ತಂದೆ, ಪಂಚಪಾಂಡವರ ತಂದೆ? ಪಂಚಪಾಂಡವರ ತಂದೆ ಪಾಂಡು ಮಹಾರಾಜನ. ಕರೆಕ್ಟ್. ಮತ್ತೆ ಪಾಂಡವರು ಎಷ್ಟು ವರ್ಷ ವನವಾಸ ಮಾಡಿದ್ರು? ಅವರು 14 ವರ್ಷ ವನವಾಸ, 1 ವರ್ಷ ಏನೋ ಇದು ಅಜ್ಞಾತವಾಸ, ಇಲ್ಲ 13 ವರ್ಷ ವನವಾಸನ ಇರಬೇಕು, ಇಲ್ಲ 1 ವರ್ಷ ಅಜ್ಞಾತವಾಸ ಅದು ಅನ್ನೋದಿತ್ತು. 13 ವರ್ಷ ಟೋಟಲ್ಲು, ಅದರಲ್ಲಿ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮಾಡ್ತಾರೆ. ಹಾ, ಸರಿ ತಾತ. ಇವರು ಕೌರವರ ತಂದೆ? ಕೌರವರ ತಂದೆ
ಏನು? ಧೃತರಾಷ್ಟ್ರ. ಹ್ಮ್. ಕರೆಕ್ಟು. ಇನ್ನೊಂದು ಕೊನೆ ಪ್ರಶ್ನೆ ತಾತ ನಿಂಗೆ. ಇದು ಅಭಿಮನ್ಯು ಯಾವ ಒಂದು ಯುದ್ಧನ ಭೇದಿಸ್ತಾನೆ? ಚಕ್ರವ್ಯೂಹ. ಚಕ್ರವ್ಯೂಹ. ಅದನ್ನ ಪದ್ಮವ್ಯೂಹ ಅಂತ ಕೂಡ ಕರೀತಾರೆ. ಸೊ ತಾತ ನಾನು ಕೇಳಿರೋ ಕ್ವಶನ್ಸಲ್ಲಿ ಒಂದೆರಡು ಕ್ವಶನ್ ತಪ್ಪಾಗಿರ್ಬೋದು, ಇನ್ನೆಲ್ಲ ಕ್ವಶನ್ಗೂ ಆನ್ಸರ್ ಮಾಡಿದ್ದಾರೆ. ತಾತ ಮಹಾಭಾರತ ಬಗ್ಗೆ ನೀವು ತುಂಬ ತಿಳ್ಕೊಂಡಿದ್ದೀರಾ. ತಿಳ್ಕೊಬೇಕು. ಬುಕ್ಸ್ ಎಲ್ಲ ಓದ್ತೀರಾ ನೀವು? ಓದ್ತೀವಿ. ಈಗ ಹೆಚ್ಚಾಗಿ ಓದಲ್ಲ, ಕಣ್ಣು ಸ್ವಲ್ಪ ಇದಷ್ಟ. ಇವಾಗೇನು ಹುಡುಗರು ಮೊಬೈಲು ಏನೋ ಒಂದು ಅಷ್ಟೇ, ಬಾಯಲ್ಲೇನೋ ಒಂದು ಚಿಂಗಮ್ ಹಾಕ್ಕೊಂತಾರೆ. ತಾತ ಈಗ ನಿಮ್ಮನ್ನು ಮಾತಾಡಿಸ್ ಖುಷಿ ಆಯ್ತು ನನಗೆ. ಹೇಳಿ ತಾತ, ನಮ್ಮ ಕಡೆಯಿಂದ ನಿಮಗೆ ಡೈರಿ ಮಿಲ್ಕ್ ಚಾಕ್ಲೇಟ್ ನೋಡೋಣ ಇರ್ಲಿ. ಕೊಟ್ಬಿಡು. ಇದು ಬೇಕೇನಪ್ಪ? ತಗೊಳ್ಳಿ, ಕೊಡ್ರಿ, ಹುಡುಗರು ಕೊಡ್ರಿ. ಬೇಕಾ? ಸರಿ ತಾತ, ಬರೋದ ತಾತ. ಒಳ್ಳೇದು. ಸೊ ಸ್ನೇಹಿತರೆ, ಇದಾಗಿರುತ್ತೆ ನನ್ನ ವಿಡಿಯೋ. ಇದೇ ಥರ ಒಂದು ವೀಡಿಯೋಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.